ಸೊ ಇವತ್ತು ನಾನು ತೋರಿಸ್ತಾ ರೆಸಿಪಿ ಮಂಡಕ್ಕಿ ಒಗ್ಗರಣೆ. ಸೊ ನಿಮ್ಮ ಮನೇಲಿ ಏನಾದರೂ ಕಡಲೆಪುರಿ ಇದ್ದರೆ ಸೊ ನೀವು ಈ ರೀತಿ ಒಗ್ಗರಣೆ ಮಾಡ್ಕೊಬೋದು, ತುಂಬ ರುಚಿಯಾಗಿರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡೆ. ಸೊ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸೊ ಇದು ಕೆಂಪಗೆ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ನಾವು ತೆಗೆದಿಟ್ಕೊಬೇಕು. ಸೊ ಅದೇ ಬಾಣಲಿಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟ್ಲಿದ ಮೇಲೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡೆ. ಸೊ ಈರುಳ್ಳಿ ಫ್ರೈ ಆಗಬೇಕು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಮತ್ತು ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕ್ಕೊಂಡೆ. ಸೊ ನೀವು ನೋಡ್ಬೋದು ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡೆ. ಸೊ ಕ್ಯಾಪ್ಸಿಕಮ್ ಫ್ರೈ ಆಗಬೇಕು. ಇವಾಗ ನಾನು ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಂಡೆ. ಸೊ ಈ ರೀತಿ ನಾವು ಎಷ್ಟೊಂದು ಥರದ ವೆಜಿಟೇಬಲ್ಸ್ ಯೂಸ್ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಸೊ ಇವಾಗ ನಾನು ಕಡಲೆಪುರಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ನೀರು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀರಲ್ಲಿ ಜಸ್ಟ್ ನಾವು ವಾಶ್ ಮಾಡಬೇಕು. ಸೊ ನೆನೆಸೋದೆಲ್ಲ ಮಾಡಬಾರ್ದು. ಸೊ ವಾಶ್ ಮಾಡಿಕೊಂಡು ಹಾಗೆ ಹಾಕೊಂಬಿಡ್ಬೇಕು ಒಂದೇ ಸರಿ. ಸೊ ನೀವು ಈ ರೀತಿ ವಾಶ್ ಮಾಡಬೇಕು. ಸೊ ಇವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಸೊ ಇವಾಗ ವಾಶ್ ಮಾಡ್ಕೊಂಡಿರೋ ಕಡಲೆಪುರಿನೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ನೀವು ನೋಡ್ಬೋದು ಅದು ಜಾಸ್ತಿ ನೆಂದಿರಬಾರ್ದು. ಜಸ್ಟ್ ನೀವು ವಾಶ್ ಮಾಡಿ ಇಮಿಡಿಯೇಟಾಗಿ ಹಾಕ್ಬಿಡ್ಬೇಕು ಇದಕ್ಕೆ. ಸೊ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಉಪ್ಪೇನು ಮತ್ತೆ ಬೇಕಾಗಲ್ಲ, ನಾವು ಒಗ್ಗರಣೆಗೆ ಹಾಕ್ಕೊಂಡಿದ್ವಲ್ವ. ಸೊ ಇವಾಗ ಕಡಲೆ ಬೀಜ ಹುರಿದಿಟ್ಕೊಂಡಿರೋದು ಹಾಕ್ಕೊಂಡೆ. ಸೊ ನೀವೇನಾದ್ರು ಸಪ್ಪೆ ಪುರಿ ತೊಗೊಂಡ್ರೆ ಉಪ್ಪನ್ನ ಮತ್ತೆ ನೋಡ್ಕೊಂಡು ಹಾಕ್ಕೊಬೇಕಾಗತ್ತೆ. ಸೊ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ, ತುಂಬ ರುಚಿಯಾಗಿರುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.